ರೆಡ್ಡಿ ಸೆಂಟರ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹೇಗಿದ್ದೀರಾ? ಅಲ್ವಾ? ಒನ್ ಡೇ ಯಾರು ಬೇಕಿದ್ರು ಮಾಡ್ತಾರೆ. ವರ್ಷ ಪೂರ್ತಿ ಮಾಡೋದಿದೆಯಲ್ಲ ಅದನ್ನ ಸಾಧನೆ ಅಂತಾರೆ. ಸೊ ನಮ್ಮಲ್ಲಿ ಒರಿಜಿನಲ್ ಆಗಿ 2 ತಿಂಗಳು ಪ್ರಾಕ್ಟೀಸ್ ಕ್ಲಾಸ್ ಕೊಡ್ತೀವಾ? ಅನುಭವ ಆಗಿದೆಯಾ? ಓಕೆ. ಈಗ 3A. ನಮಸ್ತೆ ಮ್ಯಾಮ್, ನನ್ನ ಹೆಸರು ನವೀನ್ ಅಂತ ಹೇಳಿ. ನಾನು ಇಲ್ಲೇ ಬೆಂಗಳೂರಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡಿರೋದು. ಯಾವ ದೇವಸ್ಥಾನ ಅಂತ ಕೇಳೋ? ಇದು ಯಡಿಯೂರ ಆಂಜನೇಯ ಸ್ವಾಮಿ ದೇವಸ್ಥಾನ. ಜಗನ್ನಾಥ. ನಾನು ಫಸ್ಟಿಗೆ ಬಂದಾಗ ಬೆಂಗಳೂರಿಗೆ ಇವಾಗ 2ನೇ ವರ್ಷ ನಂದು. ನಾನು ಫಸ್ಟ್ನೇ ಲೆವೆಲ್ ರೇಖೆ ತಾಣಕ್ಕೆ ನಾನು ಏನೇ ಮಾಡಬೇಕು ಅಂತ ಇದ್ರು ನಮ್ಮ ಅಣ್ಣವರು ನಮ್ಮ ಅಕ್ಕ ಸಖತ್ ಸಪೋರ್ಟಿವ್. ಅವ್ರು ಯಾವ್ದೋ ಪರಿಚಯನೇ ಇಲ್ಲ ನನಗೆ, ಬೇರೆ ಕಡೆಯಿಂದ ಪರಿಚಯ. ಅವರೇ ಎಲ್ಲಾ ದಾರಿ ತೋರಿಸಿದ್ದಾರೆ. ಆದ್ರೆ ನನಗೆ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಮಾತ್ರ ಇರ್ಬೇಕು ಅಂತ ಅನಿಸುತ್ತೆ. ಈಗ ಮಂತ್ರ ಇದನ್ನ ಮಾಡ್ತಾ ಇದ್ದೆ ಅಂದ್ರೆ ಅವಾಗ ಆ ಟೈಮಲ್ಲಿ ಮಾತ್ರ ಪಾಸಿಟಿವ್ ಎನರ್ಜಿ ಆ ಥರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ನನ್ನ ಕೈಲಿ ಆಗಲ್ಲ ಆ ತರ ಎಲ್ಲ ಫೀಲಿಂಗ್ ಎಲ್ಲ ಹುಟ್ಟುತ್ತೆ. ಫಸ್ಟ್ನೇ ಲೆವೆಲ್ ರೇಖೆ ಬಂದಾಗ ನನಗೆ ಸಿಕ್ಕಾಪಟ್ಟೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ನಮ್ ದೇವಸ್ಥಾನದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಂತ್ರ ಹೇಳಿದಾಗ ಆ ಎನರ್ಜಿ ಬರುತ್ತಲ್ವಾ, ಇದೇ ತರ ನಾವು ಏನೋ ಕಷ್ಟಪಡದೆ ಸಖತ್ ಈಸಿಯಾಗಿ ನಮ್ದ್ರಲ್ಲಿ ಅನುಷ್ಠಾನ ಅಂತ ಬರುತ್ತೆ. ಅದ್ರಲ್ಲಿ 21 ದಿನ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕು. ಆದ್ರೆ ಇಲ್ಲಿ ಆತರ ಏನಿಲ್ಲ, ಈಸಿಯಾಗಿ ಎಲ್ಲ ಸಿಗುತ್ತೆ. ಅದೇ ದೇವರುಗಳು ಹೇಳ್ತಾರಲ್ವಾ, ನಮ್ ಕೈಯಲ್ಲೇ ಇರುತ್ತೆ ಎಲ್ಲ ಇದು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಫಸ್ಟ್ ಲೆವೆಲ್ ರೇಖೆ ದೀಕ್ಷೆ ತಗೊಂಡೆ. 21 ದಿನ ಕಂಟಿನ್ಯೂಟಿ ಮಾಡಿದ್ದೆ. ಆದ್ರೆ ನೆಕ್ಸ್ಟ್ ತಾನದಕ್ಕೆ ಕರ್ಮ ಬಿಡ್ಲಿಲ್ಲ. ಅದಾದ್ಮೇಲೆ ಇವಾಗ ಬಂದಿದ್ದೀನಿ. ನೆಕ್ಸ್ಟ್ ಏನಾರ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಿದ್ದೀನಿ. ಆದ್ರೆ ಏನೋ ಆಗ್ತಾ ಇಲ್ಲ ಅನ್ನೋದೊಂದು ಫೀಲ್ ಇದೆ. ನಿಮಗೆ ಮೆಸೇಜ್ ಮಾಡಿದ್ದೆ ನಾನು. ಇಲ್ಲ, ಇಲ್ಲಿ ಬಂದ್ಮೇಲೆ ಏನೋ ಆಗತ್ತೆ ಅಂತ ಬಂದಿದ್ದೀನಿ. ಏನಂದ್ರೆ ನನಗೆ ಓದ್ ಕಡೆ ಒಳ್ಳೆ ಹೆಸರು ತಗೋಬೇಕು, ಯಾರಿಗೆ ಏನ್ ಪ್ರಾಬ್ಲಮ್ ಮಾಡಬಾರ್ದು. ಒಳ್ಳೆಯವ್ರಾದ್ರಲ್ಲ ಇಲ್ಲೇ ಮತ್ತೆ ಇನ್ನೇನ್ ಮಾಡ್ಬೇಕು? ಹೋಗ್ ಕಡೆ ನಾವೇನು ಮಾಡಬಾರ್ದು, ಒಳ್ಳೆ ಹೆಸರು ತಗೋಬೇಕು. ಸೊ ಯು ಆರ್ ಪ್ಯೂರ್ ಸೋಲ್. ನೀವು ಇಲ್ಲೇ ಗೆದ್ದಾಯ್ತು, ಇನ್ ಭಗವಂತ ಗೆಲ್ಲಿಸ್ಬೇಕು. ಓಕೆ. ರೇಖಿ ಸೆನ್ಸ್ ಆಗ್ತಾ ಇದೆ ನಿಮಗೆ? ಸೆನ್ಸ್ ಆಗ್ತಿದೆ ಮೇಡಮ್. ಫಸ್ಟ್ ರೇಖೆಯಿಂದನೇ ಸೆನ್ಸ್ ಆಗ್ತಿದೆ. ಫಸ್ಟ್ ಡೇ ಇಂದಾನೆ ಸಖತ್ ಖುಷಿ ಆಯ್ತು ಮೇಡಮ್. ಖುಷಿ ಆಯ್ತು. ವಾಟರ್ ಚಾರ್ಜ್ ಮಾಡಿ ಎಷ್ಟು ಜನ ಕುಡಿತಾ ಇದ್ದೀರಾ? ವಾಟರ್ ಚಾರ್ಜ್ ಮಾಡ್ತಾ ಇದ್ದೀರಾ? ಮ್ಯಾಮ್ ನಾನು 21 ದಿನ ಮಾಡಿದೆ. ಅದಾದ್ಮೇಲೆ 22ನೇ ದಿನ ಗಳಿಗೆ ಸರಿ ಇರ್ಲಿಲ್ಲ, ಬಿಟ್ಬಿಟ್ರು ಅಲ್ಲಿಂದ. ಓಕೆ. ಡೈಲಿ ಏನ್ ಗೊತ್ತಾ, ವಾಟರ್ ನಿಮ್ದು ಎಂತ ಸಮಸ್ಯೆ ಇರಲಿ, ಜಸ್ಟ್ ವಾಟರ್ ಚಾರ್ಜ್ ಮಾಡಿ ಆ ಸಮಸ್ಯೆ ಫೋಕಸ್ ಮಾಡಿ. ಎಂತ ಸಮಸ್ಯೆನಾರು ಇರಲಿ ಫೋಕಸ್ ಮಾಡಿ, ಎಂಥದ್ದು ಬೇಕಾದ್ರೂ ಮಿರಾಕಲ್ಸ್ ನಡೆಯುತ್ತೆ. ನೋಡಿ ಫಸ್ಟ್ ಲೆವೆಲ್ ಎಲ್ಲ ಅದು ಇವನ್ ಟ್ಯಾಪಲ್ಲಿರೋ ನೀರಾದ್ರೆ ಜಳ ಜಳ ಅಂತ ಬಂದ್ಬಿಡುತ್ತೆ. ಯೂನಿವರ್ಸಿಂದ ಬರಬೇಕು, ಆಯ್ತಾ? ಸೊ ನಾವು ಆ ಕನೆಕ್ಷನ್ಸ್ ಒಳಪಡಬೇಕು ಅಂತ ಅಂದರೆ ಆರಾಮಾಗಿ ಹಂತದ ಸಾಧನೆ ಅಂತ ಬರುತ್ತೆ. ಸೆಕೆಂಡ್ ಲೆವೆಲಲ್ಲಿ ಅರ್ಲಿ ಮಾರ್ನಿಂಗ್ ಹೇಳಿದ್ರಲ್ಲ, 4:45ಗೆ ಪ್ರಾಕ್ಟೀಸ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ತೀರಾ. ಅಲ್ಲಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಫಸ್ಟು ನೀವು ಒಳಪಡೋದು ಕನೆಕ್ಷನ್ಸಿಗೆ, ಅದಾದಮೇಲೆ ಅಲ್ಲಿ ಎನರ್ಜಿಗೆ ನೀವು ಕನೆಕ್ಟ್ ಆಗುವಂಥದ್ದಾಗ. ಓಕೆ, ಖಂಡಿತ. ಮತ್ತು ನೀವು ಹೇಳಿದ್ರಿ, ಸೊ ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತೀವಿ, ವಿಷ್ಣುವನ್ನ ನಂಬ್ತೀವಿ ಅಂತ. ನಾವು ಕೂಡ ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತೀವಿ, ಅತ್ಯದ್ಭುತ. ಲಲಿತಾ ಸಹಸ್ರನಾಮ ಪಠಣೆ ಮಾಡ್ತೀವಿ, ಅಮೋಘ. ಖಂಡಿತ ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕ್ಯಾನ್ಸರ್ ಪೇಷಂಟ್ಗಳು ಕ್ಯೂರ್ ಆಗಿರುವಂತಹ ಬೇಕಾದಷ್ಟು ಉದಾಹರಣೆಗಳಿದೆ. ಆದರೆ ಅದರ ಒಂದು ಎನರ್ಜಿ ಅಂತ ಇರುತ್ತೆ, ಫ್ರೀಕ್ವೆನ್ಸಿ ಅಂತ ಇರುತ್ತೆ. ನೀವು ಆ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಪಠಣೆ ಮಾಡಿದಾಗಷ್ಟೇ. ಓಕೆ. ಸೊ ನೀವು ಆ ಪೀಕ್ ಲೆವೆಲನ್ನು ತಲುಪಿದಾಗ ಅಲ್ಲಿರುವಂಥ ಎನರ್ಜಿಗೆ 100% ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುವಂಥದ್ದಾಗುತ್ತೆ. ಎಂಥ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುವಂಥದ್ದಾಗುತ್ತೆ. ಬಟ್ ಎಲ್ಲರಿಗೂ
ಪ್ರತಿಯೊಂದಕ್ಕೂ ಶ್ರುತಿ ಸ್ಮೃತಿ ಅಂತ ಇರುತ್ತೆ. ಎಲ್ಲರೂ ಕೂಡ ಮಾಡ್ಲಿಕ್ಕಾಗಲ್ಲ ಅಲ್ವಾ? ಬ್ರಾಹ್ಮಣರು ನಿಂತ್ಕೊಂಡು ಏನೋ ಮಾಡ್ತಾರೆ ಅಂದ್ರೆ ಅದು ದೇವರಣೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಸರ್ವೇ ಸಾಮಾನ್ಯ ಪಠನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೂ ಭಯ. ಅಲ್ಲಲ್ಲ, ಭಯ ಪಡೋದು ಬೇಡ. ನಾನು ಅದನ್ನೇ ಹೇಳೋದು, ನಮಗಿರೋದು ಭಯ. ಈ ಭಯನೇ ನಮ್ಗೆ ಏನೋ ಮಾಡೋಕೆ ಬಿಡ್ತಿಲ್ಲ. ಒಂದೇನಂತ ಅಂದರೆ, ಏನಾದರೂ ಹೋಗಿ ತಪ್ಪೋ ಸರಿನೋ ಮಾಡಬೇಕು, ಮುನ್ನುಗ್ಗಬೇಕು ಅಂತ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಯಾರೋ ಒಂದು ಪಿನ್ ಹೊಡಿತಾರೆ. ನೀವು ಉಚ್ಚಾರಣೆ ಮಾಡುವಾಗ ಒಂದು ಪದದ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಟ್ರು ಅದರ ಪರಿಣಾಮ ದುಷ್ಪರಿಣಾಮ ಇರುತ್ತೆ ಅಂತ ಅರ್ಥ ಆಯ್ತಾ? ಅಲ್ಲಿ ಒಂದು ಹುಳ ಬಿಟ್ಕೊಂಡು ಕುತ್ಕೊಂಡು ಅಂದ್ರೆ ಮುಗೀತು. ನಾವು ಮಾಡ್ತೀವಿ ಅಂದ್ರೂ ಮಾಡೋಕ್ಕಾಗಲ್ಲ. ಒರ್ಜಿನಲ್ ಆಗಿ ನಾನು ಹೇಳೋದು, ಭಗವಂತ ಒಲಿಯೋದು ಭಕ್ತಿಗೆ. ನೀವು ಯಾವ ಥರ ಹೇಳ್ತೀರಾ, ಹೇಗೆ ಹೇಳ್ತೀರಾ, ಅದೆಲ್ಲ ಒಂದು ಸಾಧನಾ ಶಕ್ತಿ ಇರೋರು ಇರೋರು ಮಾಡ್ತಾರೆ. ನಮ್ಗೇನು ಮಾಡ್ಲಿಕ್ಕಾಗಿಲ್ವಾ? ಭಗವಾನ್ ಶಕ್ತಿನೇ ಅದ್ಭುತವಾಗಿ ಸಾಮಾನ್ಯರು ಕೂಡ ಸುಲಭವಾಗಿ ಮಾಡುವಂಥದ್ದು ರೇಖೆ. ಎಷ್ಟು ರೇಖೆ ರಿಸೀವ್ ನಿಮ್ಮ ಕೈ ನೀರು ಎತ್ತುತ್ತೀರಾ, ಎಲ್ಲ ಒಂದು ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತೆ. ಕೈ ಇಟ್ಕೊಂಡಾಗ ಸಾಮಾನ್ಯ ಗೊತ್ತು, ಸಹಸ್ರದಲ್ಲೇ ಪರಮಾತ್ಮನ ಇಟ್ಕೊಂಡಿರ್ತೀವಿ, ಆಜ್ಞಾ ಚಕ್ರದಲ್ಲೇ ಶಿವನ ಇಟ್ಕೊಂಡಿರ್ತೀವಿ, ವಿಶುದ್ಧದಲ್ಲೇ ಶಾರದೆ ಇಟ್ಕೊಂಡಿರ್ತೀವಿ, ಎದೆ ಭಾಗದಲ್ಲಿ ಶಿವಪಾರ್ವತಿ ಇರ್ತಾರೆ, ಹೊಟ್ಟೆ ಭಾಗದಲ್ಲಿ ಲಕ್ಷ್ಮೀನಾರಾಯಣ ಇರ್ತಾರೆ, ಸ್ವಾಧಿಷ್ಠಾನದಲ್ಲಿ ಬ್ರಹ್ಮದೇವ ಇರ್ತಾರೆ, ಮೂಲಾಧಾರದಲ್ಲಿ ಸ್ವಯಂ ವಿಘ್ನೇಶ್ವರ ಇರ್ತಾರೆ. ನಿಮ್ಮ ಶರೀರನೇ ದೇವಸ್ಥಾನ. ಸಪ್ತಚಕ್ರಗಳ ಗರ್ಭಗುಡಿಗಳು ಅಂದರೆ ಮತ್ಯಾಕೆ ಹುಡುಕ್ತೀರಾ? ಜಸ್ಟ್ ಇಲ್ಲಿ ಹುಡುಕ್ಬಿಡಿ. ಇಲ್ಲಿ ಹುಡುಕ್ಬಿಟ್ರೆ ಎಲ್ಲದರಿಂದ ಹೊರಗಡೆ ಬರ್ಬೋದು. ಇಷ್ಟೇ ರೇಖೆ ಹೇಳುವಂಥದ್ದು. ಓಕೆ, ಖಂಡಿತ ಮಾಡಿ. ಬಟ್ ರೇಖೆ ಪ್ರಾಕ್ಟೀಸ್ಗೆ ಒಂದು ಸ್ವಲ್ಪ ಒತ್ತು ಕೊಡುವಂಥದ್ದು ಮಾಡಿ. ನೀವೇನೋ ಫಾಲೋ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಮಾಡಿ. ಸ್ವಲ್ಪ ವ್ಯತ್ಯಾಸಗಳಾದರೂ ಅರ್ಥ ಆಯ್ತಾ? ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಕೂಲ್ ಮೈಂಡಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ 2 ತಿಂಗಳು ಇದು ಮಾಡುವಂಥದ್ದು ಮಾಡಿ. ಮತ್ತು ನಾನು ಕೂಡ ಕೇಳಿದ್ದೀನಿ ಕೆಲವೊಂದು ಅವರ ಗುರುಗಳ ಬಗ್ಗೆ ನಾನು ಕೂಡ ಕೇಳಿದ್ದೀನಿ. 100% ನಿಜವಾಗ್ಲೂ ಒಂದೊಂದರಲ್ಲೇ ಅದ್ಭುತವಾದ ಶಕ್ತಿ ಇದೆ. ಸಾಧ್ಯದಷ್ಟು ಆಧ್ಯಾತ್ಮಿಕ ಕಡೆ ಯಾರೇನು ಹೇಳಿದ್ರು ಸ್ವಲ್ಪ ಫಾಲೋ ಮಾಡಿ. ಓಕೆ, ಒಳ್ಳೇದಾಗ್ಲಪ್ಪ. ಎಷ್ಟೊತ್ತಿಗೆ ಬರಬೇಕು? ಅರ್ಲಿ ಮಾರ್ನಿಂಗ್ 4:45ಕ್ಕೆ ಎದ್ದು ಬರಬೇಕು. 4:50ಕ್ಕೆ ಬಂದರೂ ಅಲೋ ಮಾಡಲ್ಲ. ನಮ್ಮ ಅಡ್ಮಿನ್ಸ್ಗಳೆಲ್ಲ ಕಂಡೀಷನ್ಸ್ ಜಾಸ್ತಿ ಆಯಿತಾ? ಬೇಗ ಆ ಟೈಮ್ಗೆ ಬಂದು ಪ್ರಾಕ್ಟೀಸ್ ಮಾಡುವಂಥದ್ದು ಮಾಡಿ. 100% ನಡೆಯುತ್ತೆ. ಫಸ್ಟ್ ಲೆವೆಲಲ್ಲಿ ನಿಮ್ಗೆ ಆಗೋದು ರೇಖಿ ಕನೆಕ್ಷನ್ಸ್. ರೇಖಿ ಆ ಶಕ್ತಿ ಒಳಗಡೆ ನೀವು ಒಳಪಡ್ತೀರಾ. ನಿಮ್ಮ ಚಕ್ರಕ್ಕೆ ಆ ಎನರ್ಜಿ ಕನೆಕ್ಷನ್ ಸಿಗುತ್ತೆ. ಚಕ್ರಗಳು ಬೂಸ್ಟ್ ಆಗಬೇಕಲ್ವ, ಅಲ್ಲಿರೋ ಬ್ಲಾಕೇಜಸ್ ಕಡಿಮೆ ಆಗಬೇಕಲ್ವ, ಟೈಮ್ ಬೇಕು. ಒಂದು ಸಸಿ ನೆಟ್ಟು ಒಂದು ತುಳಸಿ ಗಿಡ ನೆಡ್ತೀವಿ ನಾವು, ಜಸ್ಟ್ ಬೇರ್ ಕೊಟ್ಟು ಎಲೆ ಬಿಡೋದಕ್ಕೆ ಮಿನಿಮಮ್ ಅಂದರೂ 9 ರಿಂದ 10 ದಿನ ತೊಗೊಳುತ್ತೆ. ಇವತ್ತು ನಾವು ನೆಟ್ಟಿದ ತಕ್ಷಣ ನಾಳೆ ಯಾವ್ದಾದ್ರು ಒಂದು ತುಳಸಿ ಗಿಡದಲ್ಲಿ ಎಲೆ ನೋಡಿದ್ದೀರಾ? ಯಾರೂ ನೋಡೋಕ್ಕೆ ಚಾನ್ಸ್ ಇಲ್ಲ. ಮಿನಿಮಮ್ ಬೇಕು, ಮಿನಿಮಮ್ 7 to 8 ಡೇಸ್ ಬೇಕು. ತೆಂಗಿನ ತಾಳೆ ನೆಟ್ಟರೆ ಮೊಳಕೆ ಬರೋದಕ್ಕೆ 3 ತಿಂಗಳು ಬೇಕು. ಒಂದಿಷ್ಟುದ್ದ ಗಿಡ ಆಗೋದಕ್ಕೆ 6 ತಿಂಗಳು ಬೇಕು. ಹೌದಾ? ಸ್ವಲ್ಪ ರೈತರು ಸಾಮಾನ್ಯ ಗೊತ್ತಿರುತ್ತೆ. ಮತ್ತು ನಾವು ನೆಟ್ಟಿರೋ ರೇಖಿ ಬೀಜ ಮೊಳಕೆ ಹೊಡಿಬೇಕು, ಕುಡಿಗಳು ಬಿಡಬೇಕು, ನೆಕ್ಸ್ಟ್ ಗಿಡ ಆಗಬೇಕು, ಮರ ಆಗಬೇಕು. ಆ ಮರದ ನೆರಳಲ್ಲಿ ಇನ್ನೊಬ್ಬರು ಬಂದು ಬದುಕಬೇಕು. ಅರ್ಥ ಆಯ್ತಾ? ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ. ಮತ್ತು ಗ್ಯಾಪ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಬ್ಯುಸಿ ಇದೆ, ಟೈಮ್ ಇತ್ತು. ಯಾಕೆಂದರೆ ನಾನು ತುಂಬ ಫ್ರೀ ಇರ್ತೀನಿ. ಹೇಗೆ ಅಂದರೆ ನಂದು ಟೈಲರಿಂಗ್ ಕೆಲಸ ಇದೆ. ಯಾವುದೇ ಆರ್ಡ್ರ್ ಬಂದು ಇವತ್ತು ತೊಗೋತೀನಿ. ಯಾಕೆಂದರೆ ನನಗೆ ಒನ್ ಟೈಮಲ್ಲಿ ಅನ್ನ ಹಾಕಿದ್ದು ನಾನು ರೊಟ್ಟಿ. ಇವತ್ತು ಯಾರೋ ನನ್ನ ಕಸ್ಟಮರ್ಸ್ ಬಂದರೂ ನಾನು ತೊಗೊತೀನಿ. ಸ್ಯಾರಿ ಶಾಪ್ ಇದೆ, ಮನೆ ನಿಭಾಯಿಸಬೇಕು, ರೇಖಿ ಮಾಸ್ಟರ್ ಇಲ್ಲಿ ನಿಭಾಯಿಸಬೇಕು, ಸ್ಟೂಡೆಂಟ್ಗಳು ಏನು ಹೇಳಿದ್ರು ಜಾಬ್ಗಳು ಕೊಡಬೇಕು, ಕ್ಲಾಸಸ್ಗಳನ್ನ ಮಾಡಬೇಕು. ಅದಲ್ಲದೆ ಸ್ಪೆಷಲ್ ಕ್ಲಾಸಸ್ಗಳು ಕೊಡ್ತಾ ಇರ್ತೀವಿ. ತುಂಬ ಜನ ನೋಡಿದ್ದೀರಾ, ಪ್ರತಿರೂಪ ಪಯಣ ಕಳಿಸ್ತಾನೆ ಇರ್ತೀವಿ. ಪಿಕ್ನಿಕ್ ಹೋದಾಗೆ ಪ್ರಯಾಗ್ರಾಜ್ಗೂ ಬಂದಿದ್ವಿ ಈಗ ಮೊನ್ನೆ ಅಷ್ಟೇ. ಓಕೆ, ಮತ್ತು ಅವರ ಕ್ಲೆನ್ಸಿಂಗು, ಅದು ಇದು, ಕಾರ್ಡ್ ಕಟಿಂಗ್ಸು, ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ, ರಾಜಕ್ರಿಯೆ ಎಲ್ಲ ಮಾಡ್ತಾ ಇರ್ತೀವಿ. ಇದರ ನಡುವೆ 15 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಕೂಡ ರೇಖಿ ಪ್ರಾಕ್ಟೀಸ್ ಮಾಡ್ತೀವಿ. ಇವತ್ತಿಗೂ ಮಾಡ್ತೀವಿ, ಒಂದು ದಿನ ಮಿಸ್ ಮಾಡೋದು. ಯಾಕೆ ಗೊತ್ತಾ? ನಾವು ಹೊಟ್ಟೆಗೆ ಫುಡ್ ಹಾಕ್ತೀವಿ, ನಮ್ಮ ಚಕ್ರಗಳಿಗೂ ಆಗಬೇಕು. ದಯವಿಟ್ಟು ಲಾಸ್ ಮಾಡ್ಕೋಬೇಡಿ. ಭಗವಂತ ಅದ್ಭುತವಾದ ಶಕ್ತಿ ಹರಿಯೋಗಿ ಬಿಟ್ಟಿದ್ದಾನೆ. ವೇಸ್ಟಾಗಿ ಹರಿಸ್ಬೇಡಿ. ಅದನ್ನು ನೀವು ಎಷ್ಟು ಯೂಸ್ ಮಾಡ್ಕೊತೀರಾ ನಿಮ್ಮ ಲೈಫ್ ಅಷ್ಟು ಅದ್ಭುತವಾಗಿರುತ್ತೆ. ಆಯಿತಾ? ಎಲ್ಲ ಸ್ವಿಚ್ನೆಲ್ಲ ಕೊಟ್ಟಿದ್ದಾನೆ, ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ಆಯಿತಾ? ಮೇನ್ ಸ್ವಿಚ್ ಆನ್ ಮಾಡಿದ್ದಾನೆ ಭಗವಂತ. ನೀವು ಇರೋದು ಕತ್ಲೆ ಕೋಣೆಯಲ್ಲಿ ಏನು ತಗಸ್ಕೊಂಡು ಕೂರಬೇಡಿ, ಸ್ವಿಚ್ ಆನ್ ಮಾಡ್ಕೊಂಬಿಡಿ. ನೀವಿರೋ ಬೆಡ್ರೂಮ್ದು ನೀವೇ ಸ್ವಿಚ್ ಆನ್ ಮಾಡಬೇಕು. ಪ್ರತಿ ಸಲ ಎಲೆಕ್ಟ್ರಿಷಿಯನ್ ಬಂದು ಆನ್ ಮಾಡೋದು ಅಲ್ವಾ? ನಾವೆಲ್ಲ ಕನೆಕ್ಷನ್ಸ್ ಕೊಟ್ಟಿದ್ದೀವಿ. ಸ್ವಿಚ್ ಯಾರು ಆನ್ ಮಾಡ್ಕೋಬೇಕು? ಮಾಡ್ತೀರಾ? ಹಾಗಿದ್ರೆ ನೀವೆಲ್ಲ ಯಾರು? ಚೈತನ್ಯ ಶಕ್ತಿಗಳು. ಇಷ್ಟೊಂದು ಸ್ಲೋ ಆಗಿ ಹೇಳ್ತಾರೆ ಯಾರಾದರೂ? ಅದ್ಭುತವಾದ